ನಮಸ್ಕಾರ ಸ್ನೇಹಿತರೆ. 2024 ಚುನಾವಣೆ ವರ್ಷ. ಈ ಚುನಾವಣೆ ಬುಲೆಟಿನ್ ರಿಪೋರ್ಟಲ್ಲಿ ತಮಗೆ ಹೇಳಬೇಕಾಗಿರೋದೇನು ಅಂದರೆ, ದೇಶದಲ್ಲಿ ಹಲವಾರು ಪುಟ್ಟ ಪಕ್ಷಗಳಿದ್ದಾವೆ. ಜೊತೆಗೆ ರಾಷ್ಟ್ರೀಯ ಪಕ್ಷ BJP ಕಾಂಗ್ರೆಸ್ ಇದೆ, ಕರ್ನಾಟಕದಲ್ಲಿ ಜೊತೆಗೆ JDS ಪಾರ್ಟಿನೂ ಇದೆ. ಈ ಪಕ್ಷದ ಅಭ್ಯರ್ಥಿಯಾಗಿ ನಿಂತವರು ಆಲ್ಮೋಸ್ಟ್ ಫೈಟ್ ಮಾಡ್ತಾರೆ, ಅವ್ರು ಗೆಲ್ಲೇಬೇಕು ಅಂತ ಒಂದು ಪ್ರಯತ್ನ ಮಾಡ್ತಾರೆ. ಅವ್ರಿಗೆ ಹೇಗೆ ಸೀಟ್ ಹಂಚಿಕೆ ಆಯಿತು ಅಂತೇಳಿ ಇದುವರೆಗೂ ನಡೆದು ಬಂದ ದಾರಿಗಳನ್ನು ಪತ್ರಿಕೆಯಲ್ಲಿ TVಯಲ್ಲಿ ತಾವು ನೋಡಿರ್ಬೋದು. ಈ ಪಕ್ಷೇತರ ಅಭ್ಯರ್ಥಿಯಾಗಿ ನಿಲ್ತಾರೆ ನೋಡಿ, ಇಂಡಿಪೆಂಡೆಂಟ್ ಕ್ಯಾಂಡಿಡೇಟು 90% 95% ಯಾರೂ ಗೆಲ್ಲೋದಿಲ್ಲ. ಅವರು ಠೇವಣಿ 25,000 ರೂಪೀಸ್ ಪಾರ್ಲಿಮೆಂಟ್ಗಾದರೆ, MLAಗಾದರೆ 10,000 ರೂಪಾಯಿ ಈ ರೀತಿ ಕಳ್ಕೊಂತಾರೆ. ಜನರಲ್ ಕ್ಯಾಟಗರಿ ಅವರು. SC/ST ಕ್ಯಾಟಗರಿ ಆದರೆ ಅದರಲ್ಲಿ 50% ಅಮೌಂಟ್ ಹೊರಟೋಗುತ್ತೆ. ಇಷ್ಟೆಲ್ಲ ಗೊತ್ತಿದ್ದು ಅವರು ಫೈಟ್ ಮಾಡಬೇಕು, ಜನಕ್ಕೆ ನಾನು ಪ್ರಚಾರ ಆಗಬೇಕು ಅನ್ನೋ ಉದ್ದೇಶಕ್ಕೆ ಮಾತ್ರ ಅವರು ಕಂಟೆಸ್ಟ್ ಮಾಡ್ತಾರೆ, ನಾನು ತಿಳಿದ ಮಟ್ಟಿಗೆ. ಈಗ ಇನ್ನು ಸಣ್ಣ ಪುಟ್ಟ ಪಾರ್ಟಿಗಳು, ದೇಶಾದ್ಯಂತ ಇರ್ತಕ್ಕಂಥ ಪಾರ್ಟಿಗಳು ಈ ನ್ಯಾಷನಲ್ ಪಾರ್ಟಿ ಜೊತೆ ಹೊಂದಾಣಿಕೆ ಮಾಡ್ಕೊಂಡಿರ್ತಾರೆ. ನಾನು ಇಂಥ ರಾಜ್ಯದಲ್ಲಿ ಇಷ್ಟು ಸೀಟ್ ಹಾಕ್ತೀನಿ, ದುಡ್ಡು ಇಷ್ಟು ಕೊಡಿ ನಮಗೆ ಅಂತೇಳಿ. ಆ ದುಡ್ಡನ್ನು ಅವ್ರು ಅಲ್ಲಿಸ್ಕೊಂಡು ಅದರಲ್ಲಿ ಅರ್ಧ ಕೊಡ್ಬೋದು, ಕಾಲು ಕೊಡ್ಬೋದು, ಪಾರ್ಟಿಗಳನ್ನು ಹಾಕೋ ಪ್ರಯತ್ನ ಮಾಡ್ತಾರೆ ಬೇರೆ ಬೇರೆ ಕಡೆ. ಅವ್ರ ಉದ್ದೇಶ ಏನು? ವೋಟ್ ಡಿವೈಡ್ ಮಾಡಬೇಕು, ವೋಟ್ ಡಿವೈಡ್ ಮಾಡಿ ಆ ಪಾರ್ಟಿಯವ್ರಿಗೆ ಹೆಲ್ಪ್ ಆಗಬೇಕು ಅನ್ನೋ ಉದ್ದೇಶ. ಒಂದು ಉದಾಹರಣೆ ಕೊಡ್ತೀನಿ ನಾನು. 2008ರಲ್ಲಿ ನನಗೆ ನಮ್ಮ ಒಬ್ಬ ಸ್ನೇಹಿತ ಸಿಕ್ಕಿದ. ಅವನು ಒಂದು ಲೋಕಲ್ ಪಾರ್ಟಿಯವನು. ಅವನು ಮಾತಾಡ್ತಾ ಇರ್ಬೇಕಾದ್ರೆ, ನೀವು ಯಾಕೆ ಚುನಾವಣೆಗೆ ನಿಲ್ಲಬಾರ್ದು ಅಂತ ಕೇಳಿದೆ. ಇಲ್ಲಪ್ಪ, ನಮ್ಮ ಹತ್ರ ದುಡ್ಡಿಲ್ಲ, ನಿಲ್ಲೋದಕ್ಕೆ ಆಗೋದಿಲ್ಲ ಅಂತ ಹೇಳಿದೆ. ಆಯಿತು, ನಮ್ಮ ಪಕ್ಷದಲ್ಲಿ ಗುರುತಿಸ್ಕೊಳ್ಳಿ, ನೀವು ಒಂದು ಸ್ವಲ್ಪ ಕೆಲಸ ಮಾಡಿ ಅಂತ ಹೇಳ್ದೆ. ಆಯಿತು, ಅವ್ರ ಪಕ್ಷದ ಉದ್ದೇಶ ಎಲ್ಲ ಚೆನ್ನಾಗಿತ್ತು, ಸೇರ್ಕೊಂಡೆ ನಾನು. ಸೇರ್ಕೊಂಡಾದ್ಮೇಲೆ ಒಂದು ಕ್ಷೇತ್ರಕ್ಕೆ ಮಹಿಳಾ ಕ್ಯಾಂಡಿಡೇಟ್ನ ಫಿಕ್ಸ್ ಮಾಡಿದರು. ಅವ್ರಿಗೆ ಏಜೆಂಟಾಗಿ ನನ್ನನ್ನು ಕೆಲಸ ಮಾಡಬೇಕು ಅಂತ ಹೇಳಿದರು. ನಾನು ಆಯಿತು ಅಂತಲೂ ಹೇಳಿದೆ. ಆಮೇಲೆ ಆ ಮಹಿಳೆ ಹಸ್ಬೆಂಡು ಸೈಂಟಿಸ್ಟ್, ಅವರು ಇಸ್ರೋ ಸೈಂಟಿಸ್ಟು. ಆ ಉದ್ದೇಶದಿಂದ ಆ ಮಹಿಳೆ ಹೋಗಿ ಮನೇಲಿ ಕೇಳಿದ್ದಾರೆ, ಸೈಂಟಿಸ್ಟ್ ಆದವರು, ಇಲ್ಲ ನಾನು ಚುನಾವಣೆಗೆ ನಿಲ್ಲೋದು ಒಪ್ಪೋದಿಲ್ಲ, ಆ ಚುನಾವಣೆಗೆ ನಿಲ್ಲಬೇಕು ಅಂದರೆ ನೀನು ಎಲ್ಲ ಎಲೆಕ್ಷನ್ ಅಫಿಡವಿಟಲ್ಲಿ ಡಿಸ್ಕ್ಲೋಸ್ ಮಾಡಬೇಕಾಗ್ತದೆ, ಇದರಿಂದ ನನಗೂ ತೊಂದರೆ ಆಗುತ್ತೆ, ನೀನು ಡೈವರ್ಸ್ ಕೊಟ್ಬಿಡು ಅನ್ನೋ ರೀತಿ ಮಾತಾಡಿದರು ಅಂತ ಬಂತು ಸುದ್ದಿ. ಆಯಮ್ಮ ನೆಕ್ಸ್ಟ್ ಡೇ ಒಂದು ಪಾರ್ಟಿ ಆಫೀಸಲ್ಲಿ ಅದೇ ರೀತಿ ಹೇಳಿದರು. ಹೇಳಿದಾಗ ಆ ಪಕ್ಷದ ಅಧ್ಯಕ್ಷರೇನು ಕರ್ನಾಟಕ ರಾಜ್ಯದ ಅಧ್ಯಕ್ಷರು ಅವ್ರಿಗೆ ಏಜೆಂಟಾಗಿ ನಾನು ವರ್ಕ್ ಮಾಡ್ತಿದ್ನಲ್ಲ, ಆಯಿತು ನೀವು ಬೇಡ ಈ ಸಲ, ನೆಕ್ಸ್ಟ್ ಟೈಮ್ ನೀವು ಕಂಟೆಸ್ಟ್ ಮಾಡಿ ಅಂತೇಳಿ ನನ್ನನ್ನೇ ಕ್ಯಾಂಡಿಡೇಟ್ ಮಾಡಿದರು. ನಾನು ಹೇಳಿದೆ, ನೋಡಿ ಕ್ಯಾಂಡಿಡೇಟ್ ಏನೋ ಮಾಡ್ತಿದ್ದೀರಾ, ಖರ್ಚು ವೆಚ್ಚಕ್ಕೆ ದುಡ್ಡು ಎಲ್ಲಿಂದ ತರೋದು? ನೀನು ಕೊಡ್ತೇನೆ ರೀ, ದುಡ್ಡೆಲ್ಲ ಕೊಡ್ತೀವಿ, 5 ಲಕ್ಷ ರೂಪಾಯಿ ಕೊಡ್ತೀವಿ, ನಿಂತ್ಕೊಳ್ರಿ ನೀವು, ನಾವೆಲ್ಲ ಹಿಂದೆ ಬ್ಯಾಕ್ ಸಪೋರ್ಟ್ ಕೊಡ್ತೀವಿ ಅಂತ ಹೇಳಿದರು. ಹಂಗೆ ಹೇಳಿದ್ರಲ್ಲ ಅಂಥೇಳಿ ನಾನು ನಾಮಿನೇಷನ್ ಫೈಲ್ ಮಾಡಿದೆ. ಫೈಲ್ ಮಾಡಾದ್ಮೇಲೆ ಈ ವಿಡ್ರಾಲ್ ಟೈಮ್ ಇರುತ್ತೆ ನೋಡಿ, ಒಂದು 2 ಡೇಸ್ ಟೈಮ್ ಇರ್ತದೆ. ಆ 2 ಡೇಸ್ ತನಕನೂ ಬೆಣ್ಣೆಯಲ್ಲಿ ಕೂದಲು ತೆಗ್ದಂಗೆ ಮಾತಾಡ್ತಾ ನನ್ನ ಅಕ್ಕಪಕ್ಕ ಇಬ್ಬರು ಬಾಡಿಗಾರ್ಡ್ನ ಹಾಕಿದ್ರು, ನಾನು ವಿಡ್ರಾ ಮಾಡಬಾರ್ದು ಅಂತ. ನಾನು ಹೇಳಿದೆ, ಇಲ್ಲ ವಿಡ್ರಾ ಮಾಡಿಬಿಡ್ತೀನಿ ನೀವು ದುಡ್ಡು ಕೊಡದೇ ಇದ್ರೆ. ಅದಕ್ಕಿಲ್ಲ, ಇಲ್ಲ ನಿಮಗೆ ದುಡ್ಡು ಕೊಟ್ಟೆ ಕೊಡ್ತೀವಿ, ನೀವು ಇರಿ, ಇದೆಲ್ಲ ನಾಮಿನೇಷನ್ ವಿಡ್ರಾಲ್ ಆಗೋಗ್ಬಿಡ್ಲಿ. ವಿಡ್ರಾ ಆದಮೇಲೆ ಬಾಡಿಗಾರ್ಡು ಅಬ್ಸ್ಕ್ಯಾಂಡಿಂಗು, ಎಲ್ಲರೂ ಅಬ್ಸ್ಕ್ಯಾಂಡಿಂಗು. ಆಮೇಲೆ ಅದೇ ಅಧ್ಯಕ್ಷ ನನಗೆ ಹೇಳ್ತಾನೆ, ನೀವು ಅಷ್ಟೆಲ್ಲ ಮಾತಾಡ್ತೀರಲ್ರಿ, ಈಗ ಕಂಟೆಸ್ಟ್ ಮಾಡಿ ತೋರಿಸ್ರಿ, ಗೆಲ್ರಿ ನೀವು ನೋಡೋಣ ಅಂತ ಹೇಳಿ ಕೈ ಬಿಟ್ಬಿಟ್ಟ. ನನಗೆ ದುಡ್ಡು ಕೊಡಲಿಲ್ಲ, ಏನೂ ಕೊಡಲಿಲ್ಲ. ಇಂಥ ಪರಿಸ್ಥಿತಿ ಭಾಳಷ್ಟು ಕಡೆ ಆಗಿದೆ, ಆಗ್ತಾ ಇದೆ, ಮುಂದಕ್ಕೂ ಆಗುತ್ತೆ. ಯಾಕೆಂದರೆ ಇವ್ರಿಗೆ ಕ್ಯಾಂಡಿಡೇಟ್ ಹಾಕಬೇಕು, ಆ ಕ್ಯಾಂಡಿಡೇಟ್ ಹೆಸರಲ್ಲಿ ಇವ್ರು ಯಾವುದೋ ಇನ್ನೊಂದು ಪಾರ್ಟಿ ಜೊತೆ ಹೊಂದಾಣಿಕೆ ಮಾಡ್ಕೊಂಡಿರ್ತಾರೆ, ಆ ಪಾರ್ಟಿಯವ್ರ ಹತ್ರ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ದುಡ್ಡು ವಸೂಲಿ ಮಾಡ್ತಾರೆ. ಇದು ಒಂದು ದಂಧೆ ಆಗೋಗ್ಬಿಟ್ಟಿದೆ. ನೀವು ಯಾರಾದರೂ ಕಂಟೆಸ್ಟ್ ಮಾಡ್ತೀನಿ ಅನ್ನಂಗಿದ್ರೆ, ಏನು ಎಲೆಕ್ಷನಲ್ಲಿ ಕಂಟೆಸ್ಟ್ ಮಾಡ್ತೀನಿ ಗೆಲ್ತೀನಿ ಅನ್ನಂಗಿದ್ರೆ, ದಯವಿಟ್ಟು ನ್ಯಾಷನಲ್ ಪಾರ್ಟಿ ಜೊತೆ ಗುರುತಿಸ್ಕೊಳ್ಳಿ, ಆ ಪಾರ್ಟಿಯಿಂದ ನಿಲ್ಲೋ ಪ್ರಯತ್ನ ಮಾಡಿ. ಪಕ್ಷೇತರಾಗಿ ನಿಲ್ಲಂಗಿದ್ರೆ ನಿಲ್ಲಿ, ಕೆಲಸ ಕಾರ್ಯಗಳನ್ನು ಜಾಸ್ತಿ ಮಾಡಿ. ಗೆಲ್ಲೋದಂತೂ 100% ಡೌಟ್ ನನ್ನ ಪ್ರಕಾರ. ಪಕ್ಷೇತರ ಅಭ್ಯರ್ಥಿಯಾಗಿ ನೀವು ಆ ರೀತಿ ಗೆಲ್ಲಲೇಬೇಕು ಅಂದರೆ ಹಣ ಹೆಂಡ ಮಧ್ಯೆ ಏನೇನು ಬೇಕು ಎಲ್ಲದನ್ನೂ ಹಂಚಬೇಕಾಗ್ತದೆ ಇವತ್ತಿನ ಪರಿಸ್ಥಿತಿಯಲ್ಲಿ. ಅದು ಮಾಡೋದಕ್ಕಾಗೋದಿಲ್ಲ. ಇವತ್ತಿನ ಜ್ವಲಂತ ಉದಾಹರಣೆ ಏನು, ಕ್ಯಾಂಡಿಡೇಟ್ ಆಗಿರ್ತಾರಲ್ಲ, ಆ ಕ್ಯಾಂಡಿಡೇಟ್ನ ಸೋಲಿಸ್ಬೇಕು ಅನ್ನೋ ಜ್ವಲಂತ ಉದಾಹರಣೆ ಒಂದು ಕೊಡ್ತೀನಿ ನಿಮಗೆ. ಬೆಂಗಳೂರು ಗ್ರಾಮಾಂತರ. ಬೆಂಗಳೂರು ಗ್ರಾಮಾಂತರದಲ್ಲಿ ಡಾಕ್ಟರ್ CN ಮಂಜುನಾಥ್ BJPಯಿಂದ ಕಂಟೆಸ್ಟ್ ಮಾಡಿದ್ದಾರೆ. ಅದೇ ಹೆಸರಿನ ವ್ಯಕ್ತಿಗಳನ್ನು ತಂದು ಆಪೋಸಿಟ್ ಪಾರ್ಟಿಯವರು ಕ್ಯಾಂಡಿಡೇಟ್ ಮಾಡಿದ್ದಾರೆ. ಯಾಕೆಂದರೆ ವೋಟ್ ಡಿವೈಡ್ ಆಗಲಿ ಅವ್ರಿಗೆಲ್ಲರೂ, ನಾನು ಗೆಲ್ಲಬೇಕು ಅನ್ನೋ ಉದ್ದೇಶ ಅವ್ರದ್ದು ಇರ್ಬೋದು. ಈ ರೀತಿ ಎಲ್ಲ ರಾಜಕೀಯದಲ್ಲಿ ನಡೀತದೆ. ಅಷ್ಟು ಧೈರ್ಯವಂತರಾಗಿದ್ದರೆ ನೇರವಾಗಿ ಯುದ್ಧ ಮಾಡಬೇಕಾಗಿತ್ತು. ಇನ್ನೊಂದು 4 ಜನನ ಮಂಜುನಾಥನ್ ಅವ್ರನ್ನ ನಿಲ್ಲಿಸಿ ಯಾಕೆ ಒಂದು ಪ್ರಯತ್ನ ಮಾಡ್ತಿದ್ದೀರಿ? ಅಷ್ಟು ಭಯನಾ ನಿಮಗೆ? ಈ ಹಿಂದೆ ಡಾಕ್ಟರ್ CN ಮಂಜುನಾಥ್ ಬೆಂಗಳೂರು ಗ್ರಾಮಾಂತರ ನೋಡಿದ್ರಿ. ಸುಮಲತಾ ಮಂಡ್ಯ ಕ್ಷೇತ್ರದಿಂದ ನಿಂತಿದ್ರು ಈ ಹಿಂದೆ.
ನಿಂತಾಗ ಅವ್ರ ಹೆಸರಿನವ್ರನ್ನೇ 6 ಜನ ಕರ್ಕೊಂಬಂದು ನಿಲ್ಸಿದ್ರು ಸೋಲಿಸ್ಬೇಕು ಅಂತ ಹೇಳಿ. ಇವೆಲ್ಲ ಪ್ರಕ್ರಿಯೆಗಳು ನಡೀತಿದೆ. ಅವ್ರಿಗೆಲ್ಲ ಫಂಡಿಂಗ್ ಮಾಡ್ತಾರೆ, ಏನೋ MP ಏನು ನಾಮಿನೇಷನ್ ಫಂಡು ಅದೆಲ್ಲ ಕೊಡ್ತಾರೆ, ಮಾಮೂಲಿ ಸಣ್ಣ ಪುಟ್ಟ ಖರ್ಚು ಕೊಡ್ತಾರೆ, ಕೊಟ್ಬಿಟ್ಟು ಅವ್ರನ್ನೇ ಕ್ಯಾಂಡಿಡೇಟ್ ಮಾಡಿಬಿಡ್ತಾರೆ. ಜನಕ್ಕೇನೋ ಅಲ್ಲಿ ಓಟಿಗೆ ಹೋದಾಗ ಡೌಟ್ ಆಗಬೇಕು, ಡೌಟ್ ಆಗಿ ಅವ್ರಿಗೆ ಓದ್ತೋದೇನು ಇನ್ನೊಬ್ರಿಗೆ ಯಾರಿಗೋ ಓದ್ಬಿಟ್ಟು ಅದು ಓಟ್ ಡಿವೈಡ್ ಆಗಬೇಕು. ಈ ರೀತಿ ಎಲ್ಲ ಪ್ರಕ್ರಿಯೆಗಳು ನಡೀತವೆ. ಆ ಉದ್ದೇಶದಿಂದ ಯಾರಾದರೂ ಈ ಚುನಾವಣೆಗೆ ನಿಲ್ಲಬೇಕು, ಗೆಲ್ಲಬೇಕು, ಯಾವುದಾದ್ರೂ ಪಾರ್ಟಿಯಿಂದ ನಿಲ್ಲಬೇಕು, ಗೆಲ್ಲಬೇಕು ಅನ್ನೋ ಮನಸ್ಸಿನಲ್ಲಿ ಇದ್ದರೆ ದಯವಿಟ್ಟು ನೀವು ಚುನಾವಣೆ ಪ್ರಕ್ರಿಯೆಗಳನ್ನು ಅರ್ಥ ಮಾಡ್ಕೊಳ್ಳಿ. ಯಾತಕ್ಕೋಸ್ಕರ ನಮ್ಮನ್ನು ನಿಲ್ಲಿಸ್ತಿದ್ದಾರೆ, ಏನಕ್ಕೆ ನಿಲ್ಲಿಸ್ತಿದ್ದಾರೆ, ಇದರಿಂದ ಅವ್ರಿಗೇನು ಲಾಭ, ನಮಗೇನು ಲಾಭ, ಇವೆಲ್ಲ ಯೋಚನೆ ಮಾಡಿ ನಿಲ್ಲಿ. ನೀವು ಇಲ್ಲದೇ ಇದ್ದರೆ ಸುಮ್ಮನೆ ನೀವು ಎಲೆಕ್ಷನ್ಗೆ ಅಫಿಡವಿಟ್ ಕೊಡ್ತೀರಾ, ನಿಮ್ಮ ಅಫಿಡವಿಟ್ನೆಲ್ಲ ಇನ್ಕಮ್ ಟ್ಯಾಕ್ಸ್ ಅವರು ವೆರಿಫೈ ಮಾಡ್ತಾರೆ. ವೆರಿಫೈ ಮಾಡಿ ಅದರಲ್ಲಿ ತಪ್ಪುಗಳಿದ್ದರೆ ನಿಮ್ಮ ಮೇಲೆ ನೋಟಿಸ್ ಕೊಡ್ತಾರೆ. ಅಲ್ಲೂ ಒಂದು ಸಿಗಾಕಂತೀರ. ನೀವು ಹಲವಾರು ಜನದ್ದು ಏನು ಈಗ ಇತ್ತೀಚೆಗೆ ಫೈಲ್ ಮಾಡಿದಾರಲ್ಲ ಅವ್ರದ್ದೆಲ್ಲ ಅಫಿಡವಿಟ್ನ ವೆರಿಫೈ ಮಾಡ್ಬೋದು ನೀವು. ಅದರಲ್ಲಿ ಅವ್ರು ಎಷ್ಟು ಕೋಟಿಗಳನ್ನು ಮಾಡಿದ್ದಾರೆ ಅನ್ನೋದನ್ನು. ಆಮೇಲೆ ಅದರಲ್ಲೂ ಒಂದು ವಿಶೇಷತೆ, ಎಲೆಕ್ಷನ್ ಅಫಿಡವಿಟ್ ಕೊಡೋದಕ್ಕೆ ಆ ಪ್ರಾಪರ್ಟಿ ವ್ಯಾಲ್ಯೂನ ಇವರೇ ಒಂದು ಕ್ರಿಯೇಟ್ ಮಾಡಿ ಕೊಟ್ಬಿಡ್ತಾರೆ. ಅದೊಂದು 50 ಲಕ್ಷ ಇತ್ತು ಅಂದರೆ 1.5 ಕೋಟಿ 2 ಕೋಟಿ ಅಂತ ಅಫಿಡವಿಟಲ್ಲಿ ತೋರಿಸ್ಬಿಡ್ತಾರೆ. ಆಮೇಲೆ ಒಂದು 2 ವರ್ಷಕ್ಕೆ ಅದಷ್ಟು ಅಮೌಂಟ್ ಆಗಿರ್ತದೆ. ಸೊ ವ್ಯಾಲ್ಯೂಯೇಷನ್ ಜಾಸ್ತಿಯಾಗಿ ಅವರಿಗೆ ಮಾರ್ಕೆಟ್ ಪ್ರೈಸ್ ಸಿಗ್ತದೆ. ಇವೆಲ್ಲ ನಡೀತಾ ಇದ್ದಾವೆ. ಆ ಉದ್ದೇಶದಿಂದ ಚುನಾವಣೆಗೆ ನಿಲ್ಲಬೇಕು ಅನ್ನೋರಿಗೆ ಇದೊಂದು ಕಿವಿ ಮಾತು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ ಉದ್ದೇಶದಿಂದ ಚುನಾವಣೆಯಲ್ಲಿ ಮತ ಹಾಕಬೇಕಾದ್ರೆ ದಯವಿಟ್ಟು ಒಳ್ಳೆ ಅಭ್ಯರ್ಥಿಗೆ, ಒಳ್ಳೆ ಪಾರ್ಟಿಗೆ ನೀವು ಮತ ಹಾಕಬೇಕು. ದೇಶದ ಅಭಿವೃದ್ಧಿ ಕಡೆ ಗಮನ ಕೊಡಬೇಕು. ನಮಸ್ತೆ.